ನನ್ನ ಆರಾಧ್ಯ ದೇವಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ವಿಧಾತ್ರಿ ಅಕಾಡೆಮಿ ಮಂಗಳೂರಿನದಾದರೂ ಉತ್ತರ ಕನ್ನಡಕ್ಕೆ ಬಂದು ಯಶಸ್ವಿ 5 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಯಶಸ್ವಿ 5 ವರ್ಷ ನಾವು ಉತ್ತರ ಕನ್ನಡದಲ್ಲಿ ಜನರಿಗೆ ಚಿರಪರಿಚಿತ ಆದದ್ದು ಉತ್ತರ ಕನ್ನಡದ ಜನರ ಪ್ರೀತಿ, ಪ್ರೋತ್ಸಾಹ ಇದೇ ಕಾರಣ. ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳ ಸಾಧನೆಯ ಮುಖಾಂತರ ನಾವು ಜನರಿಗೆ ಪರಿಚಿತರಾದರೂ 5 ವರ್ಷ ಅದು ಹೇಗೆ ಕಳೆಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಆದರೆ 5 ವರ್ಷ ತುಂಬ ಪ್ರೀತಿಯನ್ನು ಗಳಿಸಿದೆ ಇಲ್ಲಿ. ಆ ಪ್ರೀತಿಗೆ ಒಂದು ಚಿಕ್ಕ ಪದ ಥ್ಯಾಂಕ್ಸ್ ಅಂತ ಹೇಳಿಬಿಟ್ರೆ ಆ ಪದನೂ ಸಣ್ಣದಾಗ್ತದೆ ಮತ್ತು ಹೇಳಿದವ ನಾನು ಚಿಕ್ಕವನಾಗ್ತಾನೆ. ಏನಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಉತ್ತರ ಕನ್ನಡದ ಜನತೆಗೆ, ಉತ್ತರ ಕನ್ನಡಗೋಸ್ಕರ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಒಂದು ಉತ್ತರ ಕನ್ನಡದ ವಿಶೇಷತೆಗಳು, ಶೈಲಿ, ಅಲ್ಲಿ ಆಚಾರ ವಿಚಾರ, ಇಲ್ಲಿಯ ಟೂರಿಸಂ ಬಗ್ಗೆ, ಅಲ್ಲಿಯ ದೇವಸ್ಥಾನಗಳ ಬಗ್ಗೆ ಪ್ರತಿಯೊಂದನ್ನು ಒಂದು ವಿಡಿಯೋ ಮಾಡಿ ಅನಾವರಣ ಮಾಡಿದ್ದಾಗಿತ್ತು. ಕಳೆದ ವರ್ಷ ನಾವು ಇದು ಹೊನ್ನಾವರ ಕುಮಟದ ಬಗ್ಗೆ ಮಾಡಿ, ಈ ವರ್ಷ ನಾವು ಅಂಕೋಲದ ಬಗ್ಗೆ ಒಂದು ವಿಭಿನ್ನವಾಗಿ ವಿಶೇಷತೆಯಾಗಿ ಇಲ್ಲಿಯ ಪರಿಸರದ ಸೊಬಗನ್ನು ತೋರಿಸಲಿಕ್ಕೆ ಒಂದು ವಿಡಿಯೋವನ್ನು ಮಾಡಿ, ಆ ವಿಡಿಯೋ ಅನಾವರಣಕ್ಕೆ ಅರಳು ಅನ್ನುವ ಹೆಸರನ್ನು ಕೊಟ್ಟು ಇವತ್ತು ನಿಮ್ಮ ಎದುರಿಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ವಿಡಿಯೋವನ್ನು ನಾವು ಯಾರಿಂದ ಉದ್ಘಾಟನೆ ಮಾಡಿಸ್ಬೇಕು, ಯಾರಿಂದ ಲಾಂಚ್ ಮಾಡಿಸ್ಬೇಕು ಅಂತ ಹೇಳಿದಾಗ ನಾವು ಸಂಘಟಕರು ವಿಚಾರ ಮಾಡಿದಾಗ ನಮಗೆ ಬಂದಂಥ ಹೆಸರು, ಸೂಕ್ತ ಹೆಸರು ಶ್ರೀಮತಿ ಮಂಗಳೌರಿ ವಿ ಭಟ್. ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದರು. ಆದರೆ ಮೇಡಮಿಗೆ ನಾವು ಒಂಥರ ಚಿಕ್ಕ ಮಕ್ಕಳು ಹಠ ಮಾಡಿದ ಹಾಗೆ ಹಠ ಮಾಡಿ ಬರಲೇಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಮೇಡಮ್, ನಿಮಗೆ ಈ ಅರಳು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಇವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿಯ ಜನರ ಪ್ರೀತಿ, ಆ ಪ್ರೀತಿಗೆ ಕಾರಣೀಕರ್ತರು ಇವತ್ತಿನ ಅಧ್ಯಕ್ಷತೆ ತಗೊಂಡ ಮುರಳೀಧರ ಪ್ರಭು ಅವರು. ನಾನು ಮೂಲತಃ ದಕ್ಷಿಣ ಕನ್ನಡದವ. ಅಪ್ಪ ಅಮ್ಮ ಸೆಟ್ಲಾಗಿದ್ದು ಹುಬ್ಬಳ್ಳಿಯಲ್ಲಿ. 10 ವರ್ಷಗಳ ಹಿಂದೆ, 8 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪರಿಚಯ ಮುರಳೀಧರ್ ಸರ್ ಒಟ್ಟಿಗೆ ಆಯಿತು. ಆ ಪರಿಚಯ 5 ವರ್ಷದ ಹಿಂದೆ ಅವರ ಕೊಂಕಣ್ ಎಜುಕೇಷನ್ ಟ್ರಸ್ಟಿನಲ್ಲಿ ಸರಸ್ವತಿ ಪದವಿ ಪೂರ್ವ ಕಾಲೇಜನ್ನು ಮುನ್ನಡೆಸಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವತ್ತು ಆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಇವತ್ತು ಇಷ್ಟು ಜನರ ಪ್ರೀತಿ ಸಿಗಲಿಕ್ಕೆ ಕಾರಣಕರ್ತ ಆಯಿತು. ಸರ್, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತನ ಮಂಜರಿ ಹರಟೆ ಕಾರ್ಯಕ್ರಮವನ್ನು ಕಳೆದ ಕೆಲವು ವರ್ಷಗಳಿಂದ ಸತ್ವಧಾರ ಫೌಂಡೇಶನ್ ಸಂಕೊಳ್ಳಿಯವರು ಕುಮಟದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು. ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಜೊತೆಗೆ ಅಂಕೋಲದಲ್ಲಿ ಮಾಡುವ ಅಂತ ಕೇಳಿಕೊಂಡಾಗ ಸತ್ವಧಾರ ಫೌಂಡೇಶನ್ ಸಂಕೊಳ್ಳಿಯವರು ಒಪ್ಪಿಕೊಂಡು ಅವರ ಜೊತೆಗೆ ರಂಗ ಸಾರಸ್ವತದವರು ಒಪ್ಪಿ 3 ಜನರ ಜಂಟಿಯಾಗಿ ನಡೆಸ್ತಾ ಇರುವಂಥ ಪ್ರೋಗ್ರಾಮ್ ಮತನ ಮಂಜರಿ. ಯಾವ ವಿಷಯ ಕೊಡುವ ಅಂತ ಕೇಳಿದಾಗ ನಾನು ಅವ್ರ ಹತ್ರ ಹೀಗೆ ಹೇಳಿದೆ,
ಇತ್ತೀಚಿನ ದಿನದಲ್ಲಿ ಪೇರೆಂಟ್ ಮತ್ತು ಸ್ಟೂಡೆಂಟ್ ಅಥವಾ ಮಗ ಮಗಳು ಅಥವಾ ಊರಿನ ಜೊತೆ ಆ ಬಾಂಧವ್ಯ, ಆ ಬಾಂಡಿಂಗ್ ಎಲ್ಲೋ ದೂರ ಆಗ್ತಾ ಇದೆ. ಅದನ್ನು ನಮ್ಮ ವಾಗ್ಮಿಗಳಿಂದ ಅದನ್ನು ಸೀದವಾಗಿ ಸೀರಿಯಸ್ ಆಗಿ ಹೇಳಿದರೆ ಅದನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಅದನ್ನು ಒಂಥರ ಫನ್ನಾಗಿ ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡಿ ಫೈನಲ್ ಕನ್ಕ್ಲೂಷನ್ ಸೀರಿಯಸ್ ಆಗಿ ಬರಲಿಕ್ಕೆ ಹರಟೆಯೇ ಸರಿ ಅಂತೇಳಿ ಅನ್ನಿಸ್ತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಟೈಟಲ್ ಕೊಟ್ಟದ್ದು ಬಾಂಧವ್ಯದ ಬಂಧ ಕಳಿಸಲು ಕಾರಣರು ಯಾರು, ಹಿರಿಯರೋ ಕಿರಿಯರೋ ಅನ್ನುವ ವಿಷಯವನ್ನು ಇಟ್ಟುಕೊಂಡು ಇವತ್ತು ಈ ಹರಟೆ ಕಾರ್ಯಕ್ರಮವನ್ನು ಈ 3 ಸಂಘಟಕರು ನಾವು ಸೇರಿ ಮಾಡ್ತಾ ಇದ್ದೇವೆ. ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಅರಳು ಕಾರ್ಯಕ್ರಮದಲ್ಲಿ ಸೇರಿರುವಂಥ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಸಜ್ಜನ ಬಂಧು ಭಗಿನಿಯರೇ, ಕೊಂಕಣ ಎಜುಕೇಷನ್ ಟ್ರಸ್ಟ್ ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಪರಿಚಿತವಾದಂಥ ಒಂದು ಟ್ರಸ್ಟ್. ಇನ್ನೂ ಕೂಡ ಅದು 50 ವರ್ಷ ಪೂರೈಸಲಿಲ್ಲ, 30-36 ವರ್ಷದ ಹೊಸ್ತಿಲಲ್ಲಿದೆ. ಇಷ್ಟು ಬೇಗನೆ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ಗಳನ್ನು ತರುವ ಮೂಲಕ SSLCಯಲ್ಲಿ ಗುರುತಿಸಿಕೊಂಡಂಥ ಒಂದು ಸಂಸ್ಥೆ. ಇದಕ್ಕೆ ಕಾರಣ ಅಲ್ಲಿ ಇರುವಂಥ ಆಡಳಿತ ಮಂಡಳಿ ಅತ್ಯಂತ ಪ್ರಾಂಜಲ ಮನಸ್ಸಿನವರು, ಸ್ವಾರ್ಥ ಇಲ್ಲದವರು, ಸದಾಕಾಲ ಹೊಸದನ್ನು ಕೊಡೋದಕ್ಕಾಗಿ ತುಡಿಯುತ್ತಾ ಇರುವಂಥವರು. ಅವರಲ್ಲಿ ಒಬ್ಬರಾದಂಥ ಗೌರವಾಂತ ಕಾರ್ಯದರ್ಶಿಗಳು ಇವತ್ತಿನ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದಾರೆ. ಇದನ್ನು ಯಾಕೆ ನಾನು ಹೇಳಿದೆ ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ LKG ಇಂದ 10ನೇ ತರಗತಿವರೆಗೆ ಮಾತ್ರ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಬಹಳಷ್ಟು 10ನೇ ತರಗತಿ ಪಾಸಾಗಿ ಹೋದಂತಹ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಒಂದು ಅಳಲು ಏನಿತ್ತು ಅಂತಂದರೆ, ನಾವು ಅತ್ಯಂತ ಪೀಕ್ ಟೈಮ್ನಲ್ಲಿ ಅಂದರೆ PUCಯ ಆ ಒಂದು ಹದಿಹರೆಯದ ವಯಸ್ಸಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ, ಇಂಟಿಗ್ರೇಟೆಡ್ ಶಿಕ್ಷಣ ಕೊಡಬೇಕು ಅಂತ ಹೇಳಿದರೆ ಅವರನ್ನು ದಕ್ಷಿಣ ಕನ್ನಡಕ್ಕೋ ಬೇರೆ ಕಡೆಗೋ ಕಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಆರ್ಥಿಕವಾಗಿಯೂ ಕೂಡ ಇದು ಅತ್ಯಂತ ಭಾರ ಆಗ್ತದೆ ಅನ್ನುವಂಥ ಒಂದು ಅಳಲನ್ನು ತೋಡಿಕೊಂಡ್ರು. ಇದನ್ನು ಗಮನಿಸಿದಂಥ ನಮ್ಮ ಸಂಸ್ಥೆಯವರು ಒಂದೇ ಸಾರಿ ಇದನ್ನು ಪ್ರಾರಂಭಿಸುವ ಬದಲು ಕಿತ್ತೂರು, ಬೆಂಗಳೂರು ಅನೇಕ ಕಡೆಗಳಲ್ಲಿ ತಿರುಗಾಟವನ್ನು ಮಾಡಿ ಅಲ್ಲಿ ಒಳ್ಳೊಳ್ಳೆಯ ವ್ಯವಸ್ಥೆ ಎಲ್ಲಿದೆ ಅದನ್ನು ಗಮನಿಸಿಕೊಂಡು ಅದನ್ನು ತರುವ ಪ್ರಯತ್ನವನ್ನು ಮಾಡಿದರು. ಶುರುವಿನ 1-2 ವರ್ಷ ಸ್ವಲ್ಪ ಸಮಸ್ಯೆ ಎದುರಾಯಿತು. ನಂತರದಲ್ಲಿ ವಿಧಾತ್ರಿ ಅಕಾಡೆಮಿ ಮಂಗಳೂರು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ವಿಜ್ಞಾನ ವಿಭಾಗವನ್ನು ನೀವು ಮುನ್ನಡೆಸಿ ಅಂತ ಹೇಳಿ ಕೇಳಿಕೊಂಡ್ರು. ಸಂಸ್ಥೆಯ ನಿರೀಕ್ಷೆಗೆ ಅನುಗುಣವಾಗಿ ವಿಧಾತ್ರಿ ಅಕಾಡೆಮಿ, ಅದರಲ್ಲೂ ಮುಖ್ಯವಾಗಿ ಗುರುರಾಜ್ ಶೆಟ್ಟಿಯವರು ಬಹಳ ಆತ್ಮೀಯತೆಯಿಂದ ನಮ್ಮ ಜಿಲ್ಲೆಯವರನ್ನು ತಮ್ಮವರಂತೆ ಕಂಡು ನಮ್ಮ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡ ಫಲವಾಗಿ ಕಳೆದ 3 ವರ್ಷಗಳಲ್ಲಿ PUCಯ ಫಲಿತಾಂಶದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸರಸ್ವತಿ PU ಕಾಲೇಜ್ ಪ್ರಥಮ ಸ್ಥಾನವನ್ನು ಪಡೀತಾ ಬಂದಿದೆ. ಇದು ನಮಗೆಲ್ಲ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿದೆ. ಅದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಉತ್ತಮವಾದಂಥ ಸಾಧನೆಯನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ವಿಧಾತ್ರಿ ಅಕಾಡೆಮಿಯ ಎಲ್ಲ ಉಪನ್ಯಾಸಕ ಬಂಧುಗಳ ಸತತ ಪರಿಶ್ರಮವೂ ಕೂಡ ಕಾರಣವಾಗಿದೆ. ಹೀಗಿರುವಾಗ ಒಂದು ದಿವಸ ನಮ್ಮ ಗೌರವಾನ್ವಿತ ಕಾರ್ಯದರ್ಶಿಯವರು ಕುಂದಾಪುರದ ವಿಶೇಷತೆಯನ್ನು ಒಳಗೊಂಡಂಥ ಒಂದು ವಿಡಿಯೋವನ್ನು ನಮಗೆ ವಾಟ್ಸಪ್ ಮಾಡಿ ಕೆಳಗಡೆ ಒಂದು ಲೈನ್ ಹಾಕಿದರು, ನಮ್ಮಲ್ಲೂ ಇದನ್ನು ಹೀಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟಾ ನೋಡಿ ಅಂಥೇಳಿ. ಕುಮಟಾದ ಮಹತ್ವದ ಪ್ರದೇಶಗಳನ್ನು ಗುರುತು ಮಾಡ್ಕೊಂಡ್ವಿ, ಒಂದು ಸ್ಕ್ರಿಪ್ಟ್ ಬರೆದ್ವಿ, ಒಂದು ವಿಡಿಯೋ ಮಾಡಿದ್ವಿ, ಅದನ್ನು ಬಿಡುಗಡೆ ಮಾಡಿದ್ವಿ. ತುಂಬ ಜನ ಅದನ್ನು ನೋಡಿದರು. ಅದಾದಮೇಲೆ ಹೊನ್ನಾವರ ತಾಲೂಕಿಗೆ ಒಂದು ಅದೇ ರೀತಿಯ ಪ್ರಯತ್ನ ಮಾಡಿದ್ವಿ, ಅದು ಕೂಡ ಅತ್ಯಂತ ಯಶಸ್ಸನ್ನು ಪಡೀತು. ಇದಾದಮೇಲೆ ಅಂಕೋಲಾದ್ದು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಬಂತು. ಆದರೆ ಅಂಕೋಲಾದ ಒಂದು ವಿಡಿಯೋ ತಯಾರಿಸುವುದು ಅಷ್ಟು ಸುಲಭ ಅಲ್ಲ, ನಮಗೆ ಗೊತ್ತುಂಟು. ಯಾಕಂತಂದರೆ ಇಲ್ಲಿಯ ಮನೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಇಲ್ಲಿಯ ಎಲ್ಲ ಕಡೆಯಲ್ಲಿ ಸಾಹಿತಿಗಳಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಹೆಸರು ಮಾಡಿದಂಥ ಒಂದು ಅಂಕೋಲಾದ ಅದು ನಾವು ವಿಡಿಯೋ ಮಾಡೋದಂದ್ರೆ ಒಂದು ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ಇಷ್ಟಾದರೂ ಕೂಡ ಪ್ರಯತ್ನ ಬಿಡದೇನೆ ಇಲ್ಲಿಯ ಕೆಲವು ಮಾಹಿತಿಗಳನ್ನೆಲ್ಲ ನಾವು ಕಲೆ ಹಾಕಿಕೊಂಡು ಅದನ್ನೊಂದು ಸ್ಕ್ರಿಪ್ಟ್ ಮಾಡಿ ಅದಕ್ಕೊಂದು ಹೆಸರು ಕೊಡಬೇಕಾಯಿತು. ಏನಂತ ಕೊಡೋದು? ಅಂಕೋಲಕ್ಕೆ ಸರಿಯಾಗಿ ಹೊಂದಿಕೆ ಆಗುವ ಪ್ರಾಸಬದ್ಧವಾದ ಹೆಸರಿದ್ದರೆ ಅದು ಅರಳು ಅಂತಂದರೆ ಒಂದು ರೀತಿ ವಿಕಸನ ಹೊಂದುವುದು ಅಂಥೇಳಿ. ಅದರ ಬಿಡುಗಡೆಯನ್ನು ನಮ್ಮ ಕಾಲೇಜಲ್ಲೇ ಮಾಡಬೇಕು ಅಂತ ಒಂದು ವಿಚಾರ ಬಂತು. ಕಡೆ ಗುರುರಾಜ್ ಸರ್ ಹೇಳಿದ್ರು, ಯಾಕೆ ಸರ್ ನಾವು ಅಂಕೋಲಕ್ಕೆ ಹೋಗಬಾರ್ದು,
ಅಂಕೋಲಾದಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ಮಾಡಬಾರ್ದು? ನಮಗೆ ಸ್ವಲ್ಪ ದೂರದ ಪ್ರದೇಶ, ಸ್ವಲ್ಪ ಪರಿಚಯ ಕಡಿಮೆ ಇದ್ದರೂ ಕೂಡ ನಮ್ಮ ಪಾಲಕರು ಸಾಕಷ್ಟು ಜನ ಇದ್ದಾರಲ್ಲ ಅಂತೇಳಿ ತೀರ್ಮಾನ ಮಾಡಿದಾಗ ಅನೇಕ ತುಂಬು ಹೃದಯದ ಸಹಕಾರ ಬಂದದ್ರಿಂದ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮ ಸಾಕಾರಗೊಳ್ತಾ ಇದೆ. ಅದ್ರ ಬಗ್ಗೆ ನಮಗೆ ಅತ್ಯಂತ ಸಂತೋಷ ಇದೆ. ಪ್ರತಿ ವರ್ಷವೂ ಕೂಡ ನಾವು ಸತ್ವಾಧಾರ ಫೌಂಡೇಶನ್ ಮತ್ತು ರಂಗ ಸಾರಸ್ವತ ಮತ್ತು ವಿಧಾತ್ರಿ ಅಕಾಡೆಮಿಯ ಕೂಡುವಿಕೆಯಲ್ಲಿ ಕುಮಟಾದಲ್ಲಿ ಒಂದು ಹರಟೆ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದ್ವಿ. ಅದನ್ನು ಇದಕ್ಕೆ ಬಲ್ಕ್ ಮಾಡಿ ಅಂಕೋಲಾದಲ್ಲಿ ಒಂದು ಹರಟೆ ಕಾರ್ಯಕ್ರಮವನ್ನು ಮಾಡುವ. ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಒಬ್ಬರು ಬಂದರೆ ಸಾಕು 100 ಜನರ ತಾಕತ್ತಿದ್ದವರು ಇಲ್ಲಿ ಬಂದಿರ್ತಾರೆ. ನಾನು ನಮ್ಮ ಮಾತುಗಾರರಿಗೂ ಕೂಡ ಅದನ್ನು ಹೇಳಿದ್ದೇನೆ. ಅಂಕೋಲಾದ ವೇದಿಕೆಯಲ್ಲಿ ಕೂತ್ಕೊಂಡು ಮಾತನಾಡುವಾಗ ತುಂಬ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿಯ ಜನ ತಾಳಮದ್ದಲೆ ಅರ್ಥವನ್ನು ಕೇಳುಗರು, ಯಕ್ಷಗಾನವನ್ನು ಬೆಳೆಸಿದವರು. ಹಾಗಾಗಿ ಅಷ್ಟು ಹುಡುಗಾಟಿಗೆ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಅದು ಕೂಡ ಸತ್ಯವೇ ಆಗಿದೆ. ಅನೇಕ ಜನ ಮಹನೀಯರು ಇಲ್ಲಿ ಬಂದಿದ್ದಾರೆ. ತುಂಬ ಸಂತೋಷ ಅಂದರೆ ನಮ್ಮ ಕುಮಟಾದಿಂದಲೂ ಭಾಳ ಜನ ಇವತ್ತು ಬಂದಿದ್ದಾರೆ. ಕುಮಟಾದಿಂದಲೇ ಈ ಕಾರ್ಯಕ್ರಮ ಬಂದಿದೆ. ಯಾಕಂದರೆ ಈ ಹರಟೆ ಕಾರ್ಯಕ್ರಮ ಕುಮಟಾದಲ್ಲಿ ಅತ್ಯಂತ ಯಶಸ್ವಿಯಾದದ್ದು. ಈ ನಮ್ಮ ತಂಡದೊಟ್ಟಿಗೆ ದಕ್ಷಿಣ ಕನ್ನಡದಿಂದ ಮನು ಹೊಂದಾಡಿ ಅವರನ್ನು ನಾವು ಜೋಡಿಸ್ಕೊಂಡ್ವಿ. ಅದರ ಒಟ್ಟಿಗೆ ಅಂಕೋಲಾದವರು 1-2 ಜನ ಇರಬೇಕು ಅಂತ ಹೇಳಿ ಈ ಸಾರಿ ಹೊಸದಾಗಿ ನಮ್ಮ ತಂಡಕ್ಕೆ ನಾಗರಾಜ್ ನಾಯ್ಕರವರನ್ನು ಮತ್ತು ಸೂರ್ಯ ರಾಜೇಶ್ ನಾಯ್ಕರವ್ರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಮಂಜರಿ ಮತ್ತು ಅರಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ನನ್ನನ್ನು ಉದ್ಘಾಟಕನಾಗಿ ಕರೆದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದವನ್ನು ಎಲ್ಲ ಸಂಘಟಕರಿಗೆ ಹೇಳ್ತಾ ಇದ್ದೇನೆ. ನಾವು ನ್ಯಾಯಾಧೀಶರು ಮಾತನಾಡುವುದು ಸ್ವಲ್ಪ ಕಷ್ಟ, ಯಾಕಂದರೆ ವೃತ್ತಿ ಕೇಳುವುದೇ ಆಗಿದೆ. ಈ ದಿನ ಕಾರ್ಯಕ್ರಮದಲ್ಲಿ ದೇವರನ್ನು ನೆನೆಸ್ಕೊಂಡಿದ್ದಾರೆ. ದೇವರು ಹೇಗೆ ಇದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಎನ್ನುವ ಬಗ್ಗೆ ಹೇಳಿದಾಗ ಶ್ರೀ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನಂಜುಜನ ಆವುದನ್ನು ಕಾಣದಮ್ಮಳ್ತೀಂ ನಂಬಿಹುದು ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆ ನಾವು ಯಾರೂ ದೇವರನ್ನು ನೋಡಿಲ್ಲ, ಆದರೂ ನಿಮಗೆ ಎಲ್ಲರಿಗೂ ಒಂದು ನಂಬಿಕೆ ಇದೆ. ಆ ನಂಬಿಕೆಯ ಮೇಲೆ ನಾವು ಬದುಕ್ತಾ ಇದ್ದೇವೆ. ಆದರೂ ಸಹ ಕೆಲವು ದಾರ್ಶನಿಕರು ಎಲ್ಲ ಹೇಳ್ತಾರೆ. ಈಗ ನಿಮಗೆ ನಾನು ಇಲ್ಲಿ ಬಂದಾಗ ಭಜಗೋವಿಂದಂ ಹಾಡ್ತಾಯಿದ್ರು. ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನೈರಕ್ಷತೆ ಡುಕ್ರುಂ ಕರ್ಣೆ. ನಮ್ಮ ಕಾಲ ಸಮೀಪಿಸಿದಾಗ ಯಾವುದೇ ನಮ್ಮ ಸಂಪತ್ತು ಅಥವಾ ಜ್ಞಾನ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಹಾಗಾಗಿ ನಾವು ಸಮಾಜಕ್ಕೆ ಎಷ್ಟು ಸೇವೆ ಕೊಡ್ತೇವೋ ಅದನ್ನು ಸೇವೆಯನ್ನು ಸಲ್ಲಿಸಬೇಕು, ಅದನ್ನು ಪ್ರಾಮಾಣಿಕತೆಯಿಂದ ಸಲ್ಲಿಸಬೇಕು. ಈಗಿನ ವಾತಾವರಣದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಒಬ್ಬ ರೈತ ಅಥವಾ ಒಬ್ಬ ಬೇಸಾಯ ಮಾಡೋನು, ಒಬ್ಬ ಬಡವ ಯಾವುದೇ ಅನ್ಯಾಯನ ಮಾಡ್ತಾ ಇರೋದಿಲ್ಲ. ಈ ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತಾರೆ. ಈ ಕೆಲವರು ಈ ಬಹಳ ಬುದ್ಧಿವಂತರು, ಬಹಳ ಪ್ರಾಮಾಣಿಕರು, ಅವರ ಅಪ್ರಾಮಾಣಿಕತೆ ಈ ದೇಶದಲ್ಲಿ ತೇಲಾಡ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಂಗ್ರಾಮ ಅಂತಂದರೆ ಏನು, ಹೋರಾಟ ಹೊಡೆದು ಹೋರು ಧೀರತೆಯಿಂದ ಮಂಡುತನದಿಂಬೇಡ, ಹೋರು ಧೀರತೆಯಿಂದ ಮಂಡುತನಬೇಡ, ವೈರ ಹಗೆತನ ಬೇಡ, ಹಿರಿನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳವಿಸ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಎನ್ನುವುದನ್ನು ನಾವು ಅರಿತುಕೊಂಡ್ರೆ ಸಂಗ್ರಾಮ ಮಾಡ್ದಂಗೆ ಆಗ್ತದೆ. ಇನ್ನೊಂದು ಅಂದರೆ ಬಾಂಧವ್ಯದ ಬಗ್ಗೆ ಹೇಳಿದ್ದಾರೆ. ಬಂಧನವೇನಲ್ಲ ಜೀವ ಪ್ರೇಮ, ಒಂದೇ ನೆಲೆ
ಬೆರೆತರಳೆ ಪೂರ್ಣ ಒಂದೆನಿಲೆ ಜೀವ ಬೆರೆತರಳೆ ಪೂರ್ಣವ ದಂದುಗವನ ಅರಗೈವ ಸಂತಸವ ನಿಮ್ಮೊಡಿಪ ಬಾಂಧವ್ಯ ದಯ ಕೃಪೆ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಿಮ್ಮ ಮುಂದೆ ವಿಧಾತ್ರಿ ಅಕಾಡೆಮಿ ನಮ್ಮದೆಂದು ಪ್ರೀತಿಯಿಂದ ಕಂಡು ಕೈ ಹಿಡಿದು ಮುನ್ನಡೆಸಿ ಈವರೆಗಿನ ಎಲ್ಲ ಸಾಧನೆಗೆ ಜೊತೆಯಾದವರು ಉತ್ತರ ಕನ್ನಡಿಗರು. ಜಿಲ್ಲೆಯ ಜನರ ಪ್ರೀತಿಗೆ ಮನಸೋತಿದ್ದು ವಿಧಾತ್ರಿ ಬಳಗ. ಹೀಗಾಗಿ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿಯವರ ಆಶಯದಂತೆ ಉತ್ತರ ಕನ್ನಡದ ಜನಜೀವನವನ್ನು, ಪ್ರಾಕೃತಿಕ ಸೌಂದರ್ಯವನ್ನು ಜಗದಗಲಕ್ಕೆ ಬಿತ್ತರಿಸುವ ಸದುದ್ದೇಶದಿಂದ ಈ ವಿಡಿಯೋವನ್ನು ಸಂಯೋಜಿಸಿ ಪ್ರಸ್ತುತಪಡಿಸಲಾಗಿದೆ. ನೋಡಿ, ಹರಸಿ, ಹಾರೈಸಿ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಿಂದ ಮೊದಲ್ಗೊಂಡು ವೀರ ಭೂಮಿಯಾಗಿ, ತ್ಯಾಗ ಭೂಮಿಯಾಗಿ ಗುರುತಿಸಿಕೊಂಡು ಕರ್ನಾಟಕದ ಬಾರ್ಡೊಲಿ ಎಂದೇ ಜನಜನಿತವಾಗಿರುವುದು ಉತ್ತರ ಕನ್ನಡದ ಅಂಕೋಲಾ ತಾಲೂಕು. ಅದೊಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾದ ಭಾಗವಹಿಸುವಿಕೆಯಿಂದಾಗಿ ಇಲ್ಲಿಯ ಜನಸಮುದಾಯ ವಿಶ್ವದ ಗಮನವನ್ನು ಸೆಳೆದಿತ್ತು ಎಂಬುದು ಎಷ್ಟು ಸತ್ಯವೋ, ಈ ನೆಲದ ಪ್ರಾಕೃತಿಕ ಸೌಂದರ್ಯದಿಂದಲೂ ಜನಜೀವನದ ವೈಶಿಷ್ಟ್ಯಪೂರ್ಣ ಬದುಕಿನಿಂದಲೂ ಮತ್ತೆಲ್ಲಿಯೂ ಸಿಗದ ಅಪರೂಪದ ಸಂಪ್ರದಾಯ ಸಂಸ್ಕೃತಿಗಳಿಂದಲೂ ಭೂಲೋಕದ ಸ್ವರ್ಗದಂತಿದೆ. ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಸವಿಯ ಹಿಂದಿನ ಹೋರಾಟದ ಕುರುಹಾಗಿ ಇಂದಿಗೂ ನಾವು ಅಂಕೋಲಾ ಹೃದಯ ಭಾಗದಲ್ಲಿ ಸತ್ಯಾಗ್ರಹ ಸ್ಮಾರಕ ಭವನವನ್ನು ಕಾಣಬಹುದಾಗಿದೆ. ಕರ ನಿರಾಕರಣೆಯ ಮೊದಲ ಘೋಷಣೆಗೆ ಸಾಕ್ಷ್ಯವಾದ ಸೂರ್ವೆಯ ಕಳಸದ ದೇವಾಲಯವು ಅಂಕೋಲಾದಲ್ಲಿಯೇ ಇದೆ. ದೇಶದ ದಾಸ್ಯ ಕಳೆಯಲೆಂದು ಬದುಕನ್ನೇ ಸಮರ್ಪಿಸಿಕೊಂಡ ಹಿರಿಯ ಚೇತನರನ್ನು ಸದಾ ಸ್ಮರಿಸುವಂತೆ ಮಾಡುವ ಬಾಸ್ಗೋಡಿನಲ್ಲಿರುವ ಗಾಂಧಿ ಭವನ ಈಗಲೂ ಹೋರಾಟದ ಕುರುಹುಗಳನ್ನು ಜೀವಂತವಾಗಿಸಿದೆ. ಪೂರ್ವದಲ್ಲಿ ಸಹ್ಯಾದ್ರಿಯ ಮನೋಹರ ಗಿರಿ ಶೃಂಗಗಳನ್ನು ಹೊಂದಿದ ಯಲ್ಲಾಪುರ, ಶಿರಸಿ ತಾಲೂಕುಗಳು, ಪಶ್ಚಿಮದಲ್ಲಿ ಭೋರ್ಗರೆವ ಸಮುದ್ರ ರಾಜ ರತ್ನಾಕರ, ಉತ್ತರದಲ್ಲಿ ಕನ್ನಡ ನಾಡಿನ ಕಾಶ್ಮೀರ ಎನಿಸಿದ ಕಾರವಾರ, ದಕ್ಷಿಣದಲ್ಲಿ ಕುಂಭಾಪುರ ಎನಿಸಿದ್ದ ಕುಮಟಾ ತಾಲೂಕುಗಳಿಂದ ಸುತ್ತುವರಿದಿರುವ ಅಕೋಲಾ ಎಂಬ ವೃಕ್ಷದಿಂದ ತನ್ನ ನಾಮಾಭಿಧಾನವನ್ನ ಪಡೆದಿದೆ ಎನ್ನಲಾದ ಪ್ರತೀತಿಯ ಅಂಕೋಲಾ ತಾಲೂಕಿದೆ. ಎತ್ತರದಿಂದ ಧುಮ್ಮಿಕ್ಕುವ ತನ್ಮೂಲಕ ದಿವ್ಯ ಭೂತಾತ್ಮಕ ಅನುಭೂತಿ ನೀಡುವ ವಿಭೂತಿ ಜಲಪಾತವು ತಾಲೂಕಿಗೆ ಪ್ರವಾಸಿಗರನ್ನ ಕೈಬೀಸಿ ಕರೆವಂತಿದೆ. ಜಿಲ್ಲೆಯ ಅತಿ ಎತ್ತರದ ಮೋತಿಗುಡ್ಡವು ಅಂಕೋಲಾದ ಕೀರ್ತಿಯನ್ನು ಉನ್ನತವಾಗಿಸಿದೆ. ಸಣ್ಣ ಸಣ್ಣ ನದಿಯು ಭೋರ್ಗರೆಯುವ ನದಿ ಪ್ರವಾಹಗಳೊಂದಿಗೆ ಸೇರಿ ಬೃಹದಾಕಾರದಲ್ಲಿ ಬೆಳೆದು ಕೊಲ್ಲಿಯನ್ನು ಸೇರುವ ನದಿಬಾಗ್ ಕಡಲ ತೀರ, ಸವಿಯ ಸಿಂಚನದೊಂದಿಗೆ ಜನಾಕರ್ಷಣೆಯ ಕೇಂದ್ರವಾದ ಹನಿ ಬೀಚ್ ಹಾಗೂ ಸಮುದ್ರ ತಡಿಯನ್ನು ವಾಣಿಜ್ಯೀಕರಣಗೊಳಿಸಿದ ಬೇಲೇಕೇರಿ ಬಂದರು ಇವು ಅಂಕೋಲಾವನ್ನು ಭೂರಮೆಯ ಸ್ವರ್ಗವಾಗಿಸಿದೆ. ಇತಿಹಾಸ ಪ್ರಸಿದ್ಧ ಸರ್ಪ ಮಲ್ಲಿಕನ ಕೋಟೆ, ಬಸಾಕಲ್ ಗುಡ್ಡ, ಮಾಸ್ತಿಕಲ್ಲು, ವೀರಗಲ್ಲು ಶಾಸನ, ಬಾವಿಕೇರಿ, ನಂದಿಬಾಗ್ ಬೀಚ್, ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಇವೇ ಮೊದಲಾದ ಪ್ರೇಕ್ಷಣೀಯ ಸ್ಥಳಗಳು ಅಂಕೋಲಾವನ್ನು ಜನಮಾನಸದಲ್ಲಿ ಶಾಶ್ವತವಾಗಿಸುವ ಕಾರ್ಯ ಮಾಡುತ್ತಿದೆ. ಬನ್ನಿ, ವೀರ ನೆಲೆಯ ಸೆಲೆಗೆ, ನಮ್ಮ ಹೆಮ್ಮೆಯ ಅಂಕೋಲೆಗೆ. ಗೋಪಣ್ಣನ ಜೊತೆಯಾಗಿ ಗೋಪಣ್ಣನ ತಂಡದವರು, ಅಂಕೋಲಾದವರು ಅನೇಕರು ಸಹಕಾರವನ್ನು ನೀಡಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ವಿಡಿಯೋ ನೋಡಿದೆ. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕಾಗಿ ವಿಡಿಯೋ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಯೋಜನೆ ಮಾಡಿದಂತಹ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರವಾಸೋದ್ಯಮದ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆ ತುಂಬ ಮುಂದುವರೆದಿದೆ. ಕಳೆದ 20 ವರ್ಷದ ಹಿಂದೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಆಫೀಸ್ನಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಸೇರಿದೆ. ಆವಾಗ ಯಾವುದೇ ರೀತಿ ಪ್ರವಾಸೋದ್ಯಮದ ಬಗ್ಗೆ ಅಷ್ಟೊಂದು ಆಕರ್ಷಣೆ ಅಥವಾ ಜನರ ಬರುವಿಕೆ ಅದೇನೂ ಇರಲಿಲ್ಲ. ಇವಾಗ ನೋಡಿದರೆ 20 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ. ಎಲ್ಲ ಜಿಲ್ಲೆಗಿಂತ ನಮ್ಮ ಜಿಲ್ಲೆಯಲ್ಲಿ ತುಂಬ ಅವಕಾಶಗಳು ಕಾಣ್ತಾ ಇದೆ. ಅವಾಗ ಕಾಣದೇ ಇರೋ ಅವಕಾಶಗಳೆಲ್ಲ ಈಗ ಕಾಣ್ತಾ ಇದೆ. ನಮಗೆ ಆಶ್ಚರ್ಯ ಆಗ್ತಾ ಇದೆ. ತುಂಬ ಅಂದರೆ ಯಾವುದೇ ರೀತಿಯಲ್ಲೂ ಇದು ಕಡಿಮೆ ಇಲ್ಲ. ಎಲ್ಲೂ ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗಬೇಕಾದಂಥ ಅಗತ್ಯ ಇಲ್ಲ. ಎಲ್ಲ ಪ್ಲೇಸ್ಗಳು, ಎಲ್ಲ ರೀತಿಯ ಪ್ರವಾಸೋದ್ಯಮ ಇಲ್ಲಿದೆ. ಕೋಸ್ಟಲಲ್ಲಿ ತುಂಬ ಹೆಚ್ಚಾಗಿ ಬೋಟಿಂಗ್ಗಳು, ಅದರಿಂದ ತುಂಬ ಜನ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಜಿಲ್ಲೆಯನ್ನು ನೋಡೋಕ್ಕೆ. ಈ ರೀತಿ ವಿಡಿಯೋಗಳ ಮೂಲಕನೇ ಮೀಡಿಯಾ ಮತ್ತು ವಿಡಿಯೋಗಳು, ವಾಟ್ಸಪ್ಗಳು ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಥರ ವಿಡಿಯೋಗಳಿಂದನೇ ಪ್ರವಾಸೋದ್ಯಮ ಬೆಳೆದಿದೆ ಅಂದರೆ ಏನೂ ತಪ್ಪಿಲ್ಲ. ಇನ್ನೂ ಬೆಳಿಬೇಕು, ಇನ್ನೂ ಇದಾಗಬೇಕು. ಸ್ವಚ್ಛತೆಯನ್ನು ಜಾಸ್ತಿ ಕಾಪಾಡಬೇಕು. ಅವರು ಸ್ವಚ್ಛವಾಗಿರೋದಕ್ಕೆ ಜನರು ಅವರನ್ನು ಪ್ರೇರೇಪಿಸಬೇಕು, ಈ ಥರ ನಡ್ಕೊಳ್ಳಿ, ಈ ಥರ ಮಾಡಿ ಅಂತ. ಆಮೇಲೆ ಅಪಾಯ ಇಲ್ಲಿ ಜಾಸ್ತಿ ಇದೆ. ಸಮುದ್ರಗಳು, ಅದು ಬೇರೆ ಕಡೆಯಿಂದ ಬರುವಂಥವ್ರಿಗೆ, ಅಂದರೆ ಉತ್ತರ ಕರ್ನಾಟಕದವರಿಗೆ, ನೀರೇ ನೋಡದೇ ಇದ್ದವಂಥವ್ರಿಗೆ, ಕೆರೆಗಳಿಲ್ಲದೆ ಇರುವಂಥ ಪ್ರದೇಶದಿಂದ ಬಂದವರಿಗೆ ಅಪಾಯ ತುಂಬ ಜಾಸ್ತಿ ಇದೆ. ಆ ಅಪಾಯವನ್ನು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋವಂಥವ್ರು ಅದನ್ನು ಅವರಿಗೆ ಮನಗಣಿಸ್ಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊತೀನಿ ಅಷ್ಟೇ. ಇನ್ನೂ ಬೆಳೀಲಿ ಪ್ರವಾಸೋದ್ಯಮ. ಶಿಕ್ಷಣ ಸಂಸ್ಥೆಯು ತುಂಬ ಚೆನ್ನಾಗಿ ಬೆಳೀಲಿ. ಶಿಕ್ಷಣದೊಂದಿಗೆ ಪ್ರವಾಸೋದ್ಯಮವನ್ನು ಸೇರಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ವಿಡಿಯೋ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ವೇದಿಕೆಯ ಎಲ್ಲ ಎದುರಿಗಿರುವಂಥ ಅಂಕೋಲೆಯ ಪ್ರಬುದ್ಧ ಮನಸ್ಸುಗಳಿಗೆ ನಮಸ್ಕಾರ. ಈ ಕಾರ್ಯಕ್ರಮದ ಸಂಘಟಕರಿಗೂ ಕೂಡ ನಮಸ್ಕಾರ ಹೇಳಿ, ಈ 2 ಮಾತುಗಳು, ಮಾತಿನ ಮಲ್ಲರ ಕಾಳಗವೇ ಈಗ ಮುಂದೆ ನಡೀತಾ ಇದೆ. ಯುರೋಪಿನಲ್ಲಿ ಚಳಿ ಪ್ರದೇಶದಲ್ಲಿ ಒಂದು ಪದ್ಧತಿ ರೂಢಿ ಇದೆ ಅಂತೆ. ಮಲಗಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಹಾಸಿಗೆಯ ಮೇಲೆ ತಮ್ಮ ಮುದ್ದಿನ ಪ್ರಾಣಿಗಳನ್ನು ಮಲಗಿಸ್ತಾರೆ, ಹಾಸಿಗೆ ಸ್ವಲ್ಪ ಬೆಚ್ಚಗೆ ಮಾಡಲಿಕ್ಕೆ ಅಂಥೇಳಿ. ಆಮೇಲೆ ಅವರು ಹೋಗಿ ಮಲಗ್ತಾರೆ. ಹೀಗಾಗಿ ಬಹುಶಃ ನಮ್ಮನ್ನೆಲ್ಲ ಕೆಲವು ಸಲ ಮಾತಾಡಲಿಕ್ಕೆ ಅವ್ರು ಹೇಳಿದ್ದಾರೆ, ಸ್ವಲ್ಪ ಹಾಸಿಗೆ ಬೆಚ್ಚಗಾಗಲಿ, ಆಮೇಲೆ ತಾವು ಬರ್ತೇವೆ ರಂಗಕ್ಕೆ ಅಂತ ಹೇಳಿದ್ದು ತಿಳ್ಕೊಳ್ತಾ ಇದ್ದೀನಿ ನಾನು. ಮತ್ತು ಬಹುಶಃ ಗುರುರಾಜ್ ಶೆಟ್ಟರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು. ಯಾಕಂದರೆ ಅವರು ಎಷ್ಟು ಸಂಖ್ಯೆ ನಿರೀಕ್ಷಿಸಿದ್ರು ಅಷ್ಟು ಸಂಖ್ಯೆಯಲ್ಲಿ ಜನ ಬಂದಿಲ್ಲ ಅಂತ. ಯಾವಾಗಲೂ ಹಾಗೆ ವಜ್ರಾಭರಣದ ಅಂಗಡಿಯಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ, ಸಂತೆಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಆದರೆ ನಮ್ಮ ಉದ್ದೇಶವು ಕೊಂಕಣ ಎಜುಕೇಷನ್ ಟ್ರಸ್ಟಿಂದು, ವಿಧಾತ್ರಿ ಅಕಾಡೆಮಿ ಉದ್ದೇಶವೂ ಹಾಗೆ, ಸಂತೆಯಲ್ಲಿ ಹೋಗುವವರು ಕೂಡ ವಜ್ರಾಭರಣ ಅಂಗಡಿಗೆ ಬರುವಂತೆ ಆಗಬೇಕು ಎಂಬುದನ್ನು ಯಾವಾಗಲೂ ನಾವು ನಿರೀಕ್ಷಿಸ್ತಿದ್ದೀವಿ. ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಅವರು ಕೂಡ ತುಂಬ ಎತ್ತರಕ್ಕೆ ಬೆಳೀಬೇಕು, ವಜ್ರಾಭರಣ ಅಂಗಡಿಯಲ್ಲಿ ಹೋಗುವಂಥ ಸಾಮರ್ಥ್ಯ ಅವರಿಗೆ ಬರಬೇಕೆಂಬುದು ಕೂಡ ನಮ್ಮ ನಿರೀಕ್ಷೆ. ಅದಕ್ಕಾಗಿ ನಾವು ಕೆಲಸನೂ ಮಾಡ್ತಾ ಇದ್ದೀವಿ. ಹೀಗಾಗಿ ಏನೋ ಬೇಸರ ಪಡುವ ಅವಶ್ಯಕತೆ ಇಲ್ಲ ಶೆಟ್ಟರ್ ಅಂತ ನಾನು ಹೇಳಲು ಬಯಸ್ತೇನೆ. ಅಂಕೋಲೆ ಬಗ್ಗೆ ಈಗ ಸಾಕಷ್ಟನ್ನು ನೋಡಿದ್ದೀವಿ, ಸಾಕಷ್ಟನ್ನು ಕೇಳಿದ್ದೀವಿ ನಾವು. ಸ್ವಾತಂತ್ರ್ಯ ಸಂಗ್ರಾಮದ ನಾಡು ಇದು ಅಂತ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಇವತ್ತು ಬಂಗಾಲ ಏನು ಹೇಳುತ್ತೋ ಉಳಿದ ದೇಶ ನಾಳೆ ಕೇಳುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಂಕೋಲ ಇವತ್ತು ಏನನ್ನು ಮಾಡುತ್ತೋ ಅದು ಉಳಿದ ಜಿಲ್ಲೆ ನಾಳೆ ಕೇಳುತ್ತೆ ಅಂತ ಹೇಳ್ತಾ ಇದ್ರು. ಆ ರೀತಿಯ ಒಂದು ಲೀಡರ್ಶಿಪ್ ಅಂಕೋಲೆಯವರದ ಆಗಿತ್ತು. ಆಮೇಲೆ ದಿನಕರ್ ದೇಸಾಯಿಯವರ 4 ಸಾಲುಗಳು 4 ದಿಕ್ಕಿಗೆ ಚಾಟಿ ಏಟುಗಳಿಗಾಗಿ ಬರ್ತಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಎಲ್ಲಿ ರಸ್ತೆಗಳಿಲ್ಲವೋ, ದೀಪವಿಲ್ಲವೋ ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ಇಡೀ ಜಿಲ್ಲೆಯಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದವರು ಮಹಾತ್ಮರು ದಿನಕರ್ ದೇಸಾಯಿಯವರು. ಆದರೆ ಇವತ್ತು ಅಂಕೋಲೆಯಲ್ಲಿ ಏನೋ ಸ್ವಲ್ಪ ನಮಗೆ ಕಡಿಮೆ ತೋರ್ತಾ ಇದೆ. ಅಂಕೋಲಿಗರು ಯಾವುದನ್ನು ಲೀಡರ್ಶಿಪ್ ಕೊಡಬೇಕಾಗಿತ್ತೋ ಅದನ್ನು ಇವತ್ತಿಲ್ಲ. ಅಲ್ಲೋ ಎಲ್ಲೋ ಕೆಲವು ಜನ ಇದ್ದಾರೆ, ನಮ್ಮ ನಾಗರಾಜ್ ನಾಯ್ಕನವರು ಅಂತ ಇದ್ದಾರೆ, ಕೆಲವರು ಭಾಳ ಜನ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಕೆಲಸ ಆಗಬೇಕು. ಹರಟೆ ಎಂಬುದು ನಾನು ಹೇಳಿದ್ರೆ ಇದು ಸೂಕ್ತವಾದ ಹೆಸರಲ್ಲ. ಇದು ನಿಜವಾಗಿ ವಿಚಾರ ಮಂಥನ, ಚಿಂತನ ಮಂಥನದ ಕಾರ್ಯಕ್ರಮ ಇದು. ಆದರೆ ಚಿಂತನ ಮಂಥನ ಅಂತ ಹೇಳಿದ್ರೆ ಇಷ್ಟು ಜನನೂ ಬರ್ತಾ ಇರಲಿಲ್ವೋ, ಅದಕ್ಕಾಗಿ ಹರಟೆ ಎಂಬುದನ್ನು ಹೆಸರಿಟ್ಟು ಅವರನ್ನು ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಆ ರೀತಿಯ ಚಿಂತನ ಮಂಥನಗಳು ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯನ್ನು ನಾವು ಹೇಗೆ ಬೆಳೆಸುವುದರ ಬಗ್ಗೆ ಚಿಂತನ ಮಂಥನ ಆಗಬೇಕು. ಅದು ಅಂಕೋಲೆಯಿಂದಲೇ ಆ ಧ್ವನಿ ಹೊರಡಬೇಕು ಎಂಬುದು ನಾನು ಹೇಳ್ತಾ ಇದ್ದೇನೆ. ಯಾವುದು ಕೊರತೆ ಇಲ್ಲ, ಅದನ್ನು ಅನುಷ್ಠಾನಕ್ಕೆ ತರುವವರು, ಅದಕ್ಕೆ ಒಂದು ದಿಶೆ ಕೊಡುವವರು, ಆ ಪ್ರಬುದ್ಧವಾಗಿ ವಿಚಾರವನ್ನು ಜನರ ಮನಸ್ಸಿಗೆ ಮುಟ್ಟಿಸುವವರು ಇಲ್ಲಿ ಕಡಿಮೆ ಇದ್ದಾರೆ.
ಅದನ್ನು ನಾವು ಮಾಡಬೇಕು ಎಂದು ಹೇಳುತ್ತಾ ಈ ಕಾರ್ಯಕ್ರಮ ವಿಧಾತ್ರಿ ಸತ್ವಾಧಾರ ಫೌಂಡೇಶನ್ ಮತ್ತು ರಂಗ ಸಾರಸ್ವತ ಮುಂದಿನ ದಿವಸಗಳಲ್ಲಿ ಮಾಡಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ. ನಮಸ್ಕಾರ. ಸಭೆಗೆ ಶೋಭೆ ತಂದಂಥ ಶ್ರೀಯುತ ಸದಾನಂದ ನಾಯಕ್ರವರ ಕಾರ್ಯವನ್ನು ನಾವು ಸ್ಮರಿಸಿಕೊಳ್ತೇವೆ. ಅವರಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಅಂಕೋಲಾದ ಕುರಿತಾದ ವಿಶೇಷತೆಗಳ ವಿಡಿಯೋ ಅರಳು ವಿಡಿಯೋವನ್ನು ಅನಾವರಣಗೊಳಿಸಿ ಸಭೆಗೆ ಶೋಭೆ ತಂದಿದ್ದೀರಿ. ಶ್ರೀಮತಿ ಮಂಗಳಗೌರಿ ವಿ ಭಟ್ರವರಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ವಿಧಾತ್ರಿ ಅಕಾಡೆಮಿ ಮಂಗಳೂರು, ಸತ್ವಧಾರ ಫೌಂಡೇಶನ್ ಹಾಗೂ ರಂಗ ಸಾರಸ್ವತದ ಸಹಯೋಗದಲ್ಲಿ ನಡೀತಾ ಇರುವಂಥ ಅರಳು ಅಂಕೋಲೆಯ ಅಂತರ್ಯದ ಅನಾವರಣದ ವಿಡಿಯೋ ಅನಾವರಣದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಮುಕ್ತಾಯ ಹಂತದಲ್ಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಸದಾನಂದ ನಾಯ್ಕ ಅವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ವಿಡಿಯೋವನ್ನು ಅನಾವರಣಗೊಳಿಸಿದ ಅಥವಾ ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ಮಂಗಳಗೌರಿ ವಿ ಭಟ್, ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕುಂದಾಪುರದ ರಾಯಭಾರಿಗಳು, ಕನ್ನಡದ ರಾಯಭಾರಿಗಳಾದಂತಹ ಮನು ಹಂದಾಡಿಯವರು ಹಾಗೂ ಅಂಕೋಲಾದ ನಾಗರಾಜ್ ನಾಯಕ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಮುರಳೀಧರ್ ಪ್ರಭು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದಂತಹ ಶ್ರೀ ಗುರುರಾಜ್ ಶೆಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.